ಬಿಬಿಎಂಪಿ ಕಚೇರಿಯಲ್ಲಿ ಮಹಿಳಾ ಸಿಬ್ಬಂದಿಗೆ ದೌರ್ಜನ್ಯ. ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ದೌರ್ಜನ್ಯ ಆರೋಪ. ರಜೆ ಹಾಕಿದ್ರೆ HIV ಬಂದಿದ್ಯಾ ಅಂತ ಕೇಳ್ತಾನೆ. ನಿನ್ನನ್ನ ಯಾರಾದ್ರೂ ಅತ್ಯಾಚಾರ ಮಾಡಿ ಬಿಸಾಕಿದ್ರ? ಮಹಿಳಾ ಸಿಬ್ಬಂದಿಗೆ ಕೆಟ್ಟ ಪದಗಳಿಂದ ಈ ರೀತಿಯಾಗಿ ನಿಂದನೆ ಮಾಡಲಾಗ್ತಾ ಇದೆ. ಬಿಬಿಎಂಪಿ ಕಚೇರಿಯಲ್ಲಿ ಲೈಂಗಿಕ ಪದಗಳಿಂದ ದೌರ್ಜನ್ಯ ನಡೆಸ್ತಾನಂತೆ ಈ ಅಧಿಕಾರಿ. ಶ್ರೀನಿವಾಸ್ ಮೂರ್ತಿ ವಿರುದ್ಧ ಅತ್ಯಂತ ಗಂಭೀರ ಆರೋಪ ಇಲ್ಲಿ ಕೇಳಿಬಂದಿದೆ. ಬಿಬಿಎಂಪಿ ಸಹಾಯಕ ಆಯುಕ್ತ ಶ್ರೀನಿವಾಸ್ ಮೂರ್ತಿ, ಆಸ್ತಿ ವಿಭಾಗದ ಸಹಾಯಕ ಆಯುಕ್ತ, ಆಸ್ತಿ ವಿಭಾಗದ ನೌಕರರಿಂದಲೇ ಈ ರೀತಿಯ ಗಂಭೀರ ಆರೋಪ ಕೇಳಿಬಂದಿದೆ. ಏನಾದರೂ ರಜೆ ಹಾಕಿದ್ರೆ ಬಾಯಿಗೆ ಬಂದ ಹಾಗೆ ಮಾತನಾಡೋದು. ಶ್ರೀನಿವಾಸ್ ಮೂರ್ತಿ ಮಹಿಳಾ ಸಿಬ್ಬಂದಿಯನ್ನ ನಿಂದಿಸಿದ್ದಾರೆ, ಅವಾಚ್ಯವಾಗಿ ಮಾತನಾಡಿದ್ದಾರೆ. ಮಹಿಳೆಯನ್ನು ಕಿಂಚಿತ್ತು ಗೌರವ ಇಲ್ಲದೆ ಅಗೌರವವಾಗಿ ನಡ್ಕೊಂಡಿದ್ದಾರೆ, ಬಳಸಬಾರದಂತಹ ಭಾಷೆಯನ್ನ ಬಳಸಿದ್ದಾರೆ. ಇದು ಶ್ರೀನಿವಾಸ್ ಮೂರ್ತಿ ವಿರುದ್ಧ ಕೇಳಿಬಂದಿರುವಂತಹ ಆರೋಪ. ಕಚೇರಿಯ ಕೊಠಡಿಗೆ ಕರೆಸಿ ಲೈಂಗಿಕವಾಗಿ ನಿಂದಿಸಿರುವಂತಹ ಆರೋಪ. ಮಹಿಳಾ ಸಿಬ್ಬಂದಿಗೆ ಲೈಂಗಿಕವಾಗಿ ನಿಂದನೆಯ ಆರೋಪ ಇಲ್ಲಿ ಕೇಳಿಬಂದಿದೆ. ದೂರು ಕೊಟ್ರೆ ರಿಮಾರ್ಕ್ ಬರಿತೀನಿ ಅಂತ ಬೆದರಿಕೆಯನ್ನು ಬೇರೆ ಹಾಕಿದ್ದಾನಂತೆ. ಸೇವಾ ಪುಸ್ತಕದಲ್ಲಿ ರಿಮಾರ್ಕ್ ಬರಿತೀನಿ ಅಂತಾನಂತೆ ಈ ಅಧಿಕಾರಿ. ನಿತ್ಯ ಮಹಿಳಾ ಸಿಬ್ಬಂದಿಯನ್ನ 10 ಬಾರಿ ಕರೆಸ್ತಾನಂತೆ. ತನ್ನ ಕೊಠಡಿಗೆ ಕರೆಸೋದು, ಆಕೆಯನ್ನ ನಿಂದಿಸೋದು, ಇದೇ ಆತನ ಕಾಯಕ. ದಿನಕ್ಕೆ ಒಂದು 10 ಸಲ ಆದ್ರೂ ಕೂಡ ಕೊಠಡಿಗೆ ಕರೆಸ್ಕೊಳ್ಳೋದು. ಸಿಬ್ಬಂದಿ ವಿರುದ್ಧವೇ ಇಲ್ಲಸಲ್ಲದ ದೂರು ನೀಡ್ತಾನಂತೆ. ಶ್ರೀನಿವಾಸ್ ಮೂರ್ತಿ ವಿರುದ್ಧ ದೂರು ನೀಡಿದ್ದಾರೆ ಸಿಬ್ಬಂದಿ. ಬಿಬಿಎಂಪಿ ವಿಶೇಷ ಆಯುಕ್ತರಿಗೆ ಮಹಿಳಾ ಸಿಬ್ಬಂದಿ ದೂರು ಕೊಟ್ಟಿದ್ದಾರೆ. ಹೌದು ಸರ್, ಹೇಳಿಲ್ವಾ ಈ ರೀತಿ ರಜಾ ಹಾಕಿದೀನಿ ಅಂತ ಹೇಳ್ಬಿಟ್ಟು ದಂಧೆ ನಡೆಸ್ತಾ ಇದ್ದಾಳೆ ಅಂತ ಒಬ್ಳ ಹೆಣ್ಮಗಳಿಗೆ ನೀವ್ ಹೇಳು ಮಾತಾ ಸರ್ ಹೇಳಿದೀರಾ ಸರ್. ನೀವು ನಾನು ಯಾರಿಗೆ ಹೇಳಿದ್ರು ಅವ್ರನ್ನ ಕರ್ಕೊಂಡ್ಬೇಕು. ವಿಡಿಯೋ ಮಾಡೋದು, ಫೋಟೋ ಮಾಡೋದು ಮಾಡಬೇಡ. ಅದೆಲ್ಲ ಬೇಡ. ಯಾವಾಗ ಮಾಡಿದ್ರು? ಮಾಡಿದೀರಾ ಸರ್? ಲೀವ್ ಹಾಕಿದ್ದೆ ಸರ್. HIV ಬಂದಿದ್ಯಾ, ಪಾಸಿಟಿವ್ ಬಂದಿದ್ಯಾ, ಅಥವಾ ಕುಷ್ಠರೋಗ ಬಂದಿದ್ಯಾ, ಅಥವಾ ರೇಪ್ ಮಾಡ್ಬಿಟ್ಟು ಎಲ್ಲಾದ್ರೂ ಬಿಸಾಕಿದಾರ ಅಂತ ಹೇಳಿ ಹೆಣ್ಮಕ್ಳಿಗೆ ಈ ರೀತಿ ಮಾತಾಡ್ಬೋದಾ ಸರ್? ನಾನು ನಿಮಗೆ ಮಾತಾಡಿದ್ದೀನ. ಆಫೀಸಲ್ಲಿ ಮಾತಾಡಿದ್ದೀರಾ ಸರ್ ನೀವು? ನಿಮಗೆ ಆಫೀಸಲ್ಲಿ ನಾನು ಕರ್ಕೊಂಡ್ ಬಂದಿರೋದು ಕೆಲಸನ ತೆಗಿತೀನಿ ಅಂತ ಹೇಳಿದ್ದಾರೆ ಸರ್. ಅದಕ್ಕೆ CCTV ಫೋಟೇಜ್ ಇದು ಸಾಕ್ಷಿ ಇದೆ ಸರ್. ಹಾಸ್ಪಿಟಲ್ ಹೌದು ಸರ್. ಹೋದಾಗ ನೋಡ್ಕೊಳ್ಳೋದಕ್ಕೆ ಹೇಳಿದ್ರು ಸರ್. ಅವ್ರ ಜೊತೆನಲ್ಲಿ ಹೋಗಿ ಚೆಕ್ಅಪ್ ಮಾಡ್ಸ್ಕೊಂಡು ಬಂದೆ ಸರ್ ನಾನು. ಆಯ್ತಮ್ಮ, ದಯವಿಟ್ಟು CCTV ಮಾಡಿದೀನಿ ಅಂತ ಎಲ್ಲಿ ಹೇಳಿದೀನಿ? ನಿನಗೆ ಹೇಳಿದೀನಿ ಅಂತ ಎಲ್ಲಿ? ಹೌದು ಸರ್, ಹೇಳಿಲ್ವಾ ಈ ರೀತಿ ರಜಾ ಹಾಕಿದೀನಿ ಅಂತ ಹೇಳ್ಬಿಟ್ಟು ದಂಧೆ ನಡೆಸ್ತಾ ಇದ್ದಾಳೆ ಅಂತ ಒಬ್ಳ ಹೆಣ್ಮಗಳಿಗೆ ನೀವ್ ಹೇಳು ಮಾತಾ ಸರ್? ಹೇಳಿದೀರಾ ಸರ್ ನೀವು? ಅವ್ರನ್ನ ಕರ್ಕೊಂಡ್ಬನ್ನಿ. ನಾನು ಯಾರಿಗೆ ಹೇಳಿದ್ರು ಅವ್ರನ್ನ ಕರ್ಕೊಂಡ್ಬೇಕು. ವಿಡಿಯೋ ಮಾಡೋದು, ಫೋಟೋ ಮಾಡೋದು ಮಾಡಬೇಡ. ಅದೆಲ್ಲ ಬೇಡ. ಯಾವಾಗ ಮಾಡಿದ್ರು? ಮಾಡಿದೀರಾ ಸರ್? ಲೀವ್ ಹಾಕಿದ್ದೆ ಸರ್. HIV ಬಂದಿದ್ಯಾ, ಪಾಸಿಟಿವ್ ಬಂದಿದ್ಯಾ, ಅಥವಾ ಕುಷ್ಠರೋಗ ಬಂದಿದ್ಯಾ, ಅಥವಾ ರೇಪ್ ಮಾಡ್ಬಿಟ್ಟು ಎಲ್ಲಾದ್ರೂ ಬಿಸಾಕಿದಾರ ಅಂತ ಹೇಳಿ ಹೆಣ್ಮಕ್ಳಿಗೆ ಈ ರೀತಿ ಮಾತಾಡ್ಬೋದಾ ಸರ್? ನಾನು ನಿಮಗೆ ಮಾತಾಡಿದ್ದೀನ. ಆಫೀಸಲ್ಲಿ ಮಾತಾಡಿದ್ದೀರಾ ಸರ್ ನೀವು? ನಿಮಗೆ ಆಫೀಸಲ್ಲಿ ನಾನು ಕರ್ಕೊಂಡ್ ಬಂದಿರೋದು ಕೆಲಸನ ತೆಗಿತೀನಿ ಅಂತ ಹೇಳಿದ್ದಾರೆ ಸರ್. ಅದಕ್ಕೆ CCTV ಫೋಟೇಜ್ ಇದು ಸಾಕ್ಷಿ ಇದೆ ಸರ್. ಹಾಸ್ಪಿಟಲ್ ಹೌದು ಸರ್. ಹೋದಾಗ ನೋಡ್ಕೊಳ್ಳೋದಕ್ಕೆ ಹೇಳಿದ್ರು ಸರ್. ಅವ್ರ ಜೊತೆನಲ್ಲಿ ಹೋಗಿ ಚೆಕ್ಅಪ್ ಮಾಡ್ಸ್ಕೊಂಡು ಬಂದೆ ಸರ್ ನಾನು. ಆಯ್ತಮ್ಮ, ದಯವಿಟ್ಟು CCTV ಮಾಡಿದೀನಿ. ಗಮನಿಸ್ತಾ ಇದ್ದೀರಿ ಈ ಒಂದು ವಿಡಿಯೋದಲ್ಲಿ ಆ ಅಧಿಕಾರಿ ಕೇಳ್ತಾರೆ, ನಿನ್ಗೆ ಹೇಳಿದಿನ ಅಂತ ಹೇಳಿ. ಯಾರಿಗೆ ಹೇಳಿದ್ದಾರೆ ಅದು ಮುಖ್ಯ ಅಲ್ಲ. ಹೆಣ್ಮಕ್ಳಿಗೆ ಈ ರೀತಿಯಾಗಿ ಪದಪ್ರಯೋಗ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನ ಹಾಕಲೇಬೇಕಾಗುತ್ತೆ. ಅವ್ರಿಗೆ ಹೇಳಿದ್ರು, ಇವ್ರಿಗೆ ಹೇಳಿದ್ರು ಅನ್ನೋದು ಕೌಂಟಿಗೆ ಬರೋದಿಲ್ಲ. ಇಲ್ಲಿ ಯಾರಿಗೆ ಹೇಳಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಒಬ್ಬ ಹೆಣ್ಣಿನ ಪರವಾಗಿ ಮತ್ತೊಂದು ಹೆಣ್ಣು ಇಲ್ಲಿ ಧ್ವನಿಯನ್ನ ಎತ್ತುವುದಕ್ಕೆ ಮುಂದಾಗಿರೋದು. ಒಂದು 5 ದಿನ ರಜೆ ಹಾಕಿದ್ದಕ್ಕೆ ಬಾಯಿಗೆ ಬಂದ ಹಾಗೆ ಮಾತನಾಡುವಂತಹ ಕೆಲಸವನ್ನ ಈ ಶ್ರೀನಿವಾಸ್ ಮೂರ್ತಿ ಮಾಡ್ತಾನೆ ಇರ್ತಾರೆ. ಮಹಿಳಾ ಸಿಬ್ಬಂದಿಗೆ ಕಿಂಚಿತ್ತೂ ಗೌರವ ಕೊಡೋದಿಲ್ಲ. ದಿನಕ್ಕೆ 10 ಸಲ ಕರೆಸ್ಕೊಳ್ಳೋದು, ಯಾರಿದ್ದಾರೆ, ಏನ್ ಕಥೆ, ಇದ್ಯಾವುದನ್ನು ಕೂಡ ನೋಡೋದಿಲ್ಲ. ಬಾಯಿಗೆ ಬಂದ ಹಾಗೆ ಮಾತನಾಡೋದು. ಎಷ್ಟು ಕೀಳು ಮಟ್ಟದ ಭಾಷಾ ಪ್ರಯೋಗ ಶ್ರೀನಿವಾಸ್ ಮೂರ್ತಿಯಿಂದ ಆಗ್ತಾ ಇದೆ ಅನ್ನೋದನ್ನ ಮಹಿಳಾ ಸಿಬ್ಬಂದಿ ಇಲ್ಲಿ ಬಯಲು ಮಾಡಿದ್ದಾರೆ. ಜೊತೆಗೆ ದೂರನ್ನ ಸಹ ಕೊಟ್ಟಿದ್ದಾರೆ.
ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ವಿಡಿಯೋದಲ್ಲೂ ಕೂಡ ನೋಡ್ತಾ ಇದ್ದೀವಿ, ನಿನ್ಗೆ ಯೂಸ್ ಮಾಡಿದ್ದೀನಾ, ನಿನಗ್ ಮಾತನಾಡಿದ್ದೀನಾ ಅಂತ ಕೇಳ್ತಾರೆ. ಅಂದ್ರೆ ಮತ್ಯಾರಿಗೆ ಮಾತನಾಡಿದ್ದಾರೆ? ಹೆಣ್ಮಕ್ಳಿಗೆ ಈ ರೀತಿಯಾಗಿ ಅವಾಚ್ಯವಾಗಿ ಪದಗಳನ್ನ ಯೂಸ್ ಮಾಡೋದು, ರಜೆ ಹಾಕಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ನಡೆಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಯಾವುದೇ ಹೆಣ್ಮಗಳಿಗೂ ಈ ರೀತಿ ಮಾತನಾಡಿದ್ರೆ ತಪ್ಪದು. ಈ ಅಧಿಕಾರಿಯ ದರ್ಪ ಹೇಗ್ ನಡೀತಾ ಇದೆ ಅಲ್ಲಿ, ಈತ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ, ಹೇಗೆ ಅಂತ? ಎಸ್ ಮಧುಶ್ರೀ, ಈಗಾಗಲೇ ಏನು ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲಿರ್ತಕ್ಕಂಥ ಆಸ್ತಿ ವಿಭಾಗದ ಒಂದು ಸಹಾಯಕ ಆಯುಕ್ತ ಆಗಿರುವಂಥ ಶ್ರೀನಿವಾಸ ಮೂರ್ತಿ ಅವರ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಅಂದರೆ ಮಹಿಳಾ ಸಿಬ್ಬಂದಿಗೆ ಅವ್ಯಾಚ ಪದಗಳನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಈಗ ಕೇಳಿಬರ್ತಾ ಇರುವಂಥದ್ದು. ಅಂದರೆ ರಜೆಯನ್ನು ಹಾಕಿದ್ದ ಸಂದರ್ಭದಲ್ಲಿ ಯಾಕೆ ರಜೆಯನ್ನು ಹಾಕಿದ್ರಿ ಅಂತ ಕಾರಣವನ್ನು ಕೇಳುವ ಸಂದರ್ಭದಲ್ಲಿ ಆ ಅವ್ಯಾಚ ಪದಗಳನ್ನು, ಅಶ್ಲೀಲ ಪದಗಳನ್ನು ಬಳಕೆ ಮಾಡಿದ್ದಾರೆ ಅಂತ ಈಗ ದೂರು ದಾಖಲಾಗಿರುವಂಥದ್ದು. ಇನ್ನು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದರೆ ಆ ಒಂದು ವಿಡಿಯೋ ಏನಿದೆ, ಆ ವಿಡಿಯೋದಲ್ಲೂ ಸಹ ಮಹಿಳೆ ಪ್ರಶ್ನೆಯನ್ನು ಮಾಡ್ತಾರೆ, ನೀವು ನನಗೆ ಆ ರೀತಿ ಪದಗಳನ್ನ ಬಳಸಿದ್ದು ಸರಿಯಲ್ಲ ಅಂತ. ಆದ್ರೆ ಅಧಿಕಾರಿ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಈ ಬಗ್ಗೆ ಈಗಾಗಲೇ ಬಿಬಿಎಂಪಿಯ ನೌಕರರ ಸಂಘಕ್ಕೂ ಕೂಡ ದೂರು ದಾಖಲಾಗಿತ್ತು. ಜೊತೆಗೆ ಬಿಬಿಎಂಪಿಯ ವಿಶೇಷ ಆಯುಕ್ತರಿಗೂ ಕೂಡ ದೂರನ್ನ ಈಗ ಸಲ್ಲಿಕೆ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಆ ಒಂದು ಮಹಿಳೆ ಮಾತ್ರ ಅಲ್ಲ, ಆ ಒಂದು ವಿಭಾಗದಲ್ಲಿ ಕೆಲಸ ಮಾಡುವಂತ ಸಾಕಷ್ಟು ಮಹಿಳೆಯರಿಗೆ ಅದೇ ರೀತಿಯಲ್ಲಿ ನಿಂದನೆಯನ್ನ ಮಾಡ್ತಾರೆ, ಜೊತೆಗೆ ಅಶ್ಲೀಲ ಪದಗಳ ಬಳಕೆಯನ್ನ ಮಾಡ್ತಾರೆ ಅನ್ನೋ ಆರೋಪ ಕೂಡ ಈಗ ಶ್ರೀನಿವಾಸ ಮೂರ್ತಿ ಅವರ ವಿರುದ್ಧ ಕೇಳಿಬರ್ತಾ ಇರುವಂತದ್ದು. ಸದ್ಯ ಈಗಾಗಲೇ ಏನು ಈ ಬಗ್ಗೆ ಮುಖ್ಯ ಆಯುಕ್ತರ ಗಮನಕ್ಕೆ ತರೋದಕ್ಕೂ ಕೂಡ ಬಿಬಿಎಂಪಿಯ ನೌಕರರ ಸಂಘ ಕೂಡ ಈಗ ಕೆಲಸವನ್ನ ಮಾಡ್ತಾ ಇದೆ. ಈಗಾಗಲೇ ಬಿಬಿಎಂಪಿಯ ಮುಖ್ಯ ಆಯುಕ್ತರಿಗೂ ಒಂದು ಪತ್ರವನ್ನು ಬರೆಯುವ ಮೂಲಕ ಈ ಒಂದು ವಿಷಯವನ್ನು ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಘಟನೆ ಏನ್ ನಡೆದಿದೆ, ಇದು ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲಿ ಮಹಿಳೆಯರು ಸೇಫ್ ಅಲ್ವಾ ಅನ್ನೋ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಯಾಕಂದ್ರೆ ಒಂದು ಕೆಲಸ ಮಾಡುವಂತ ಸ್ಥಳದಲ್ಲಿ ಈ ರೀತಿಯ ಒಂದು ಕಿರುಕುಳಗಳು ಆಗ್ತಾ ಇದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಕ್ರಮ ತಗೊಳ್ತಾ ಇಲ್ವ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಸದ್ಯ ಈಗ ಬಿಬಿಎಂಪಿಯ ವಿಶೇಷ ಅಧಿಕಾರಿಗಳೇನಿದ್ದಾರೆ, ವಿಶೇಷ ಅಧಿಕಾರಿಗಳಿಗೆ ಜೊತೆಗೆ ಮುಖ್ಯ ಆಯುಕ್ತರಿಗೂ ಕೂಡ ಗಮನಕ್ಕೆ ತರುವ ಕೆಲಸ ಆಗ್ತಾ ಇದೆ. ಸದ್ಯ ಈ ಒಂದು ಅಧಿಕಾರಿಯ ವಿರುದ್ಧ ಯಾವುದೇ ರೀತಿ ತನಿಖೆ ನಡೆಯುತ್ತೆ, ಜೊತೆಗೆ ಯಾವ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂತದ್ದು. ಒಟ್ಟಿನಲ್ಲಿ ಮಹಿಳಾ ಸಿಬ್ಬಂದಿಯ ಜೊತೆ ಆ ರೀತಿ ಮಾತಾಡಿರೋದು, ಹಾಗೆ ವರ್ತನೆ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಜೊತೆಗೆ ಈಗ ಯಾವ ರೀತಿಯ ಒಂದು ಕ್ರಮವನ್ನ ಅಧಿಕಾರಿಯ ವಿರುದ್ಧ ಕೈಗೊಳ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಮಧುಶ್ರೀ, ಧನ್ಯವಾದ ಶಾಂತಮೂರ್ತಿ ತಮ್ಮ ಮಾಹಿತಿಗಾಗಿ.